ರೈತರ ಕಡೆಯಿಂದಾನೇ ಇರುವ ಸಹಜ ನಿರೀಕ್ಷೆಗಳೇನು? ತಕ್ಷಣಕ್ಕೆ ಕೃಷಿ ಸಚಿವರನ್ನ ಅಪಾಯಿಂಟ್ ಮಾಡಿ ಪ್ರತಿ ತಾಲೂಕಿನಲ್ಲೂ ಕೂಡ ಅಧಿಕಾರಿಗಳ ಮಟ್ಟದಲ್ಲಿ ಸಭೆ ನಡೆಸಿ ಅದರ ಉಸ್ತುವಾರಿಯನ್ನು ಕೃಷಿ ಸಚಿವರು ನೋಡ್ಕೊಳ್ಳಿ. ಇದರ ಜೊತೆಗೆ ರೈತರ ಸಾಲ ಮರುಪಾವತಿ ಏನಿದೆ ಅದರ ಅವಧಿಯನ್ನು ಅಟ್ಲೀಸ್ಟ್ ಸ್ವಲ್ಪ ವಿಸ್ತರಣೆ ಮಾಡಿ. ಹಿಂಗ್ ಒಂದಷ್ಟು ಬೇಸಿಕ್ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಬಿಟ್ರೆ ರೈತರು ತಂಪಾಡಿಗೆ ತಾವು ಜೀವನ ಮಾಡ್ಕೊಂಡಿರ್ತಾರೆ. ಅದು ಆಗ್ತಿಲ್ಲ ಅನ್ನೋ ಅಳಲು ಸರ್ ನಾವು ಕೇವಲ ಮಂಜು ಕಿರಣ್ ಅವ್ರನ್ನ ತೋರಿಸ್ಕೊಂಡಿಲ್ಲ. ಇವತ್ತು ಇಡೀ ದಿನ ರಾಜ್ಯದ ಬೇರೆ ಬೇರೆ ಭಾಗದ ರೈತರ ಅಭಿಪ್ರಾಯವನ್ನು ಸಂಗ್ರಹಿಸಿದಾಗ ಇದನ್ನೇ ಹೇಳ್ತಾರೆ. ಈಗ ನಾವು ಖಂಡಿತವಾಗಿ ಈಗ ಬಿಜೆಪಿ ವಕ್ತಾರರು ಕೂಡ ಆಮೇಲೆ BC ಪಾಟೀಲ್ ಅವರು ಕೂಡ ಕೆಲವು ಮಾತುಗಳನ್ನು ಹೇಳಿದ್ರು. ಮಾನ್ಯ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಯಾಗಿ ಡೇ ಒನ್ನಿಂದ ಈ ಪ್ರಕ್ರಿಯೆಯಲ್ಲಿ ಇದ್ದಾರೆ. ಕೊನೆ ಬಾರಿ ಮಾನ್ಯ ಸಿದ್ದರಾಮಯ್ಯನವರು ಮೇ 31ನೇ ತಾರೀಕು, ಯಾಕಂದರೆ ಮಾರ್ಚ್ 1ನೇ ತಾರೀಕಿಂದ ಮೇ 27ನೇ ತಾರೀಕುವರೆಗೂ ವಾಡಿಕೆಗೆ ಏನಿತ್ತು ಮಳೆ ಇತ್ತು ಅದಕ್ಕಿಂತ 1% ಹೆಚ್ಚಿಗೆ ಮಳೆ ಬಂದಿದೆ. ಆ ಸಮಯದಾಗೆ ಫ್ಲಡ್ ಸಿಚುವೇಶನ್ ಥರ ಇತ್ತು. ಆವಾಗ ಬಿತ್ತನೆಯನ್ನು ನಡೆದಿತ್ತು. ಆವಾಗ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಹೇಳಿದರು, ನೋಡಿ ಆ ಸಮಯದಲ್ಲಿ ಯಾರಿಗಾದ್ರೂ ತೊಂದರೆ ಆದರೆ ಜಾನುವಾರುಗಳು ಪ್ರಾಣ ಕಳ್ಕೊತವೆ, ಮನುಷ್ಯರಿಗೆ ತೊಂದರೆ ಆಗುತ್ತೆ, ಬೆಳೆ ಹಾನಿ ಆಗುತ್ತೆ, ಅವ್ರಿಗೆಲ್ಲರಿಗೂ ನೀವು ಕಾಂಪನ್ಸೇಷನ್ ಕೊಡಬೇಕಾದ್ರೆ ಜಿಲ್ಲಾಧಿಕಾರಿಗಳ ಮೀಟಿಂಗನ್ನು ಮಾಡಿದರು 31 ಮೇ. ಮಾನ್ಯ DK ಶಿವಕುಮಾರ್ ಅವರು ಕೂಡ ಜೂನ್ 13ನೇ ತಾರೀಕು ಸಭೆಯನ್ನು ಮಾಡಿ ಎಲ್ಲರಿಗೂ ಯಾವುದೇ ರೀತಿಯಾಗಿ ಹಣದ ಕೊರತೆ ಅಂತ ಎಲ್ಲೂ ಅನಿಸಬಾರ್ದು, ಯಾವುದೇ ರೀತಿಯಾಗಿ ಒಬ್ಬ ರೈತನಿಗೂ ತೊಂದರೆ ಆಗಬಾರ್ದು, ಕುಡಿಯುವ ನೀರಿಗೆ ಮೊದಲ ಆದ್ಯತೆ ಕೊಡಿ, ಮೇವಿಗೆ ಆದ್ಯತೆ ಕೊಡಿ, ಜಾನುವಾರುಗಳಿಗೆ ಆದ್ಯತೆ ಕೊಡಿ, ಬಿತ್ತನೆ ಬೀಜಕ್ಕೆ ಸ್ಟಾಕ್ ಇಟ್ಕೊಳ್ಳಿ, ಇದೆಲ್ಲ ನಿರ್ದೇಶನವನ್ನು ಜೂನ್ 13ನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ನಿರ್ದೇಶನ ಕೊಟ್ಟಿದ್ದು. ಆಮೇಲೆ ಈಗ ಪರಮೇಶ್ವರ್ ಅವರು ಕೂಡ ಎಲ್ಲಾ ಜಿಲ್ಲಾಧಿಕಾರಿಗಳಿಗೆ ಎಲ್ಲಿ ತೊಂದರೆ ಇದೆ ಅಲ್ಲಿಗೆ ಪ್ರಥಮ ಆದ್ಯತೆ ತೆಗೆದುಕೊಂಡು ಮಾಡಿ, ಎಷ್ಟೇ ಹಣ ಆದರೂ ಕೂಡ ಯಾವುದೇ ರೀತಿಯ ಕೊರತೆ ಇಲ್ಲ ಅಂತ. 5 ಕೋಟಿ ಅಂತ ನಾನು ಹೇಳಿದ ಉದ್ದೇಶ ಏನಂದ್ರೆ ಕುಡಿಯ ನೀರಿಗೆ ಅಂತ. ಅದು ರೈತರಿಗೆ ಎಲ್ಲದಕ್ಕೂ ಅನುಕೂಲ ಅಂತಲ್ಲ, ಎಲ್ಲೆಲ್ಲಿ ಕುಡಿಯೋ ನೀರು ಕೊರತೆ ಆಗುತ್ತೆ ಟ್ಯಾಂಕರ್ ಆದ್ರೂ ಬಿಟ್ಟು ಉಚಿತವಾಗಿ ಟ್ಯಾಂಕರ್ ನೀರು ಬಿಟ್ಟರು ಅವ್ರಿಗೆ ಪೂರೈಸಬೇಕು ಅನ್ನೋ ಉದ್ದೇಶಕ್ಕೆ 5 ಕೋಟಿ ಅಂತ ಹೇಳಿದ್ದು. ಆದರೆ ಇವತ್ತು ಕೂಡ ಈ ಜುಲೈನಲ್ಲಿ ಮಳೆ ಕೊರತೆ ಆಗಿದೆ, ಜೂನಲ್ಲಿ ಮಳೆ ಕೊರತೆ ಆಗಿದೆ, ಜುಲೈ ಫಸ್ಟ್ ವೀಕಲ್ಲೂ ಮಳೆ ಕೊರತೆ ಆಗಿದೆ. ಬಟ್ ಇವತ್ತು ನಿನ್ನೆ ನಡೀತಾ ಇರತಕ್ಕಂಥ ವಿದ್ಯಮಾನ ನೋಡಿದ್ರೆ ಇನ್ನೂ ಮಳೆ ಹೆಚ್ಚಿಗೆ ಆಗುತ್ತೆ. 34% ಇಡೀ ರಾಜ್ಯದಲ್ಲಿ ಏನು ಕೊರತೆ ಇದೆ ಅದು 16-17% ಕೊನೆಗೆ ನಿಲ್ಲುತ್ತೆ ಅಂತ ಬಂದಿದೆ. ಆಮೇಲೆ ಪ್ರಶ್ನೆ ಏನ್ ಕೇಳಿದೆ, ಮಳೆ 1 ತಿಂಗಳು ಲೇಟ್ ಆಗಿ ಬಂತು, ಅಲ್ಲಿಗೆ ಬಂತು ಸಮಸ್ಯೆ ಪರಿಹಾರ ಅಂತಂದ್ರೆ ಕೆಲವೊಂದು ಬೆಳೆಗಳಿಗೆ ಇಂಥದ್ದೇ ಸ್ಪೆಸಿಫಿಕ್ ಟೈಮ್ ಅಲ್ಲಿ ಬೆಳೆ ಸರ್ 1 ತಿಂಗಳಾದ್ಮೇಲೆ ಮಳೆ ಕೊರತೆ ಪ್ರಮಾಣ ಕಡಿಮೆ ಆಯ್ತು ಅಲ್ಲ, ಹಿಂದಿನ ತಿಂಗಳು ಜೂನ್ ತಿಂಗಳಲ್ಲಿ ಮಳೆ ಕೊರತೆಯಿಂದಾಗಿ ರೈತರು ಅನುಭವಿಸಿದ್ರಲ್ಲ, ಅದಕ್ಕೆ ಸರ್ಕಾರ ಈಗ ಏನ್ ಗೊತ್ತಾ, ಇವೆಲ್ಲ ಈಗ ಸರ್ವೆ ಮಾಡ್ತಾರೆ, ಜಂಟಿ ಸರ್ವೆಗಳು ಮಾಡ್ತಾರೆ. ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಜಂಟಿ ಸರ್ವೆ ಮಾಡ್ತಾರೆ, ಒಂದು ವರದಿ ಕೊಡ್ತಾರೆ. ಆಮೇಲೆ ರಾಷ್ಟ್ರೀಯ ವಿಪತ್ತು ನಿಧಿ ಮತ್ತೆ ರಾಜ್ಯದ ವಿಪತ್ತು ನಿಧಿನಲ್ಲಿ ಎಲ್ಲಾ ರೈತರಿಗೆ ಯಾವುದೇ ರೀತಿಯಾಗಿ ನಾವು ಕರ್ನಾಟಕದ ಇತಿಹಾಸದಲ್ಲಿ ಯಾವ ರೈತರನ್ನು ಬಿಟ್ಕೊಟ್ಟಂಗೆ ಯಾರಿಗೂ ಇಲ್ಲ. ಯಾವುದು BJP ಸರ್ಕಾರ ಇದ್ದಾಗಲೂ ಅಷ್ಟೇ, ಕಾಂಗ್ರೆಸ್ ಸರ್ಕಾರ ಇದ್ದಾಗಲೂ ಅಷ್ಟೇ. ನಾವು ಕೇಂದ್ರ ಸರ್ಕಾರ ಜೊತೆಗೆ ಹೋರಾಟವನ್ನು ಮಾಡ್ತೀವಿ, ನಮಗೆ 17,000 ಕೋಟಿ ನಷ್ಟ ಆಗಿದೆ ಕೊಡಿ ಅಂತ ಗಲಾಟೆ ಮಾಡ್ತೀವಿ, ಅವ್ರು 1,500 ಕೋಟಿ ಬಿಡ್ತಾರೆ, ನಾವು ಬಹಿರಂಗವಾಗಿ ಚರ್ಚೆಗಳು ಮಾಡ್ತೀವಿ. ಆದರೆ ರಾಜ್ಯ ಸರ್ಕಾರ ತಮ್ಮ ಹೊಣೆಗಾರಿಕೆ ಇದೆ, ರಾಜ್ಯ ಸರ್ಕಾರ ಯಾವುದೇ ರೈತರಿಗೆ ತೊಂದರೆ ಆಗದಾಗ ಬಿಡೋದಿಲ್ಲ. ಬಟ್ ನೀರಾವರಿ ಆಧಾರಿತ ಬೆಳೆಗಳಿದಾವಲ್ಲ, ಅದು ಭತ್ತ, ಕಬ್ಬು ಇಂಥ ಬೆಳೆಗಳನ್ನು ಬೆಳೆಯಲಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಆ ಬೆಳೆಗಳನ್ನು ಬಿಟ್ಟು ಪರ್ಯಾಯ ಬೆಳೆಗಳನ್ನು ನೀವು ಅಳವಡಿಸಿಕೊಳ್ಳಿ ಅಂತ ಹೇಳಿ ಮುಖ್ಯಮಂತ್ರಿಗಳ ಆದಿಯಾಗಿ ಪ್ರತಿಯೊಬ್ಬರು ಮನವಿಗಳು ಮಾಡ್ತಾ ಇರ್ತಕ್ಕಂಥದ್ದು. ಆಮೇಲೆ ಅದನ್ನೇ ಮಾಡ್ತಾರೆ ರೈತರು ಕೂಡ. ಬರ ಘೋಷಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರೋ ನಿಯಮಗಳ ಬಗ್ಗೆ ಪ್ರಶ್ನೆ ಇತ್ತು, ನಾನು ರೆಡ್ಡಿ ಸನ್ ಕೇಳಬೇಕಾಗಿತ್ತು. ಬಟ್ ನೀವು ತೆಗೆದ್ರಿ ಸರ್, ರಾಜ್ಯ ಕೇಂದ್ರ ಸರ್ಕಾರ ನಾವು ಸಂಘರ್ಷ ಮಾಡ್ತೀವಿ, ಹೋರಾಟ ಮಾಡ್ತೀವಿ, ಹಾಗಾಗಿ